ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಚೈತ್ರ ರಾಜ್. ವೀಕ್ಷಕರೇ, ಇವತ್ತು ಇಡೀ ದಿನ ನಡೆದಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಜೀವ ಬಾಂಬ್ ಪತ್ತೆಗೆ ತನಿಖೆ ಚುರುಕಾಗಿದೆ. ಎನ್ಐಎ ತಂಡ ಮಂಗಳೂರಿಗೆ ಬಂದು ತನಿಖೆಯನ್ನ ಕೈಗೆತ್ತಿಕೊಳ್ಳಲಿದೆ. ಎನ್ಐಎ ಬರೋ ಮುನ್ನವೇ ಮಂಗಳೂರು ಏರ್ಪೋರ್ಟ್ಗೆ ಬಂದಿಳಿದಿರೋ ಎನ್ಎಸ್ಜಿ ತಂಡ ಬಾಂಬ್ ಸ್ಕ್ವಾಡ್ ಹಾಗೂ ಭದ್ರತಾ ಸಿಬ್ಬಂದಿ ಜೊತೆ ಸೇರಿ ತೀವ್ರ ಶೋಧ ನಡೆಸಿದ್ರು. ಬಾಂಬ್ ನಿಷ್ಕ್ರಿಯಗೊಳಿಸಿದ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ರು. ಗಂಗಯ್ಯ ನೇತೃತ್ವದ ಬಾಂಬ್ ಸ್ಕ್ವಾಡ್ ಎನ್ಎಸ್ಜಿ ತಂಡಕ್ಕೆ ಮಾಹಿತಿಯನ್ನ ಕೊಟ್ಟಿದೆ. ಎಟಿಎಸ್ ಅಧಿಕಾರಿಗಳು ಕೂಡ ವಿಮಾನ ನಿಲ್ದಾಣಕ್ಕೆ ಬಂದು ನಿನ್ನೆಯ ಘಟನೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಎನ್ಎಸ್ಜಿ ಕಮಾಂಡೋಗಳು ಭದ್ರತೆ ನೀಡ್ತಾ ಇದ್ದು, ಏರ್ಪೋರ್ಟ್ ಸುತ್ತ 16 ಮಂದಿ ಎನ್ಎಸ್ಜಿ ಕಮಾಂಡೋಗಳು ಗಸ್ತು ತಿರುಗ್ತಾ ಇದ್ದಾರೆ. ಇನ್ನೊಂದೆಡೆ ಬಾಂಬ್ ತಂದಿಟ್ಟವನ ಪತ್ತೆಗೆ ಸಿಸಿಬಿ ಡಿಸಿಪಿ ಲಕ್ಷ್ಮೀ ಗಣೇಶ್ ನೇತೃತ್ವದಲ್ಲಿ 3 ತನಿಖಾ ತಂಡಗಳು ರಚನೆಯಾಗಿದ್ದು, ಈ ತಂಡ ಶಂಕಿತನ ಬೆನ್ನತ್ತಿದೆ. ವಿಮಾನ ನಿಲ್ದಾಣದ ಸುತ್ತಲಿನ ಸಿಸಿಟಿವಿ ಪರಿಶೀಲನೆ ನಡೆಸಿದ್ದಾರೆ. ಶಂಕಿತ ವ್ಯಕ್ತಿ ಪ್ರಯಾಣಿಸಿರೋ ಬಸ್ ಚಾಲಕ, ಆಟೋ ಚಾಲಕನ ವಿಚಾರಣೆ ನಡೆಸಿದ್ದಾರೆ. ತನಿಖೆ ಬಗ್ಗೆ ಮಾಹಿತಿ ನೀಡಿರೋ ಕಮಿಷನರ್ ಹರ್ಷ, ಆರೋಪಿಯ ಮುಖಚಹರೆ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದೇವೆ. ಜನರು ಕೂಡ ಶಂಕಿತರ ಫೋಟೋಗಳನ್ನು ಕಳುಹಿಸಿದ್ದಾರೆ. ಬಾಂಬ್ ತಂದ ವ್ಯಕ್ತಿ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಮಂಗಳೂರು ಏರ್ಪೋರ್ಟ್ನಲ್ಲಿ ಬಾಂಬ್ ತಂದಿಟ್ಟವನ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ. 2018ರಲ್ಲಿ ಹುಸಿ ಬಾಂಬ್ ಕರೆ ಮಾಡಿ ಬೆಂಗಳೂರು ಜೈಲು ಸೇರಿದ ವ್ಯಕ್ತಿಯೇ ನಿನ್ನೆ ಬಾಂಬ್ ತಂದಿಟ್ಟಿರೋ ಬಗ್ಗೆ ಸಂಶಯ ವ್ಯಕ್ತವಾಗಿದೆ. ಯಾಕಂದ್ರೆ ಅವತ್ತು ಬಂಧನವಾಗಿದ್ದ ವ್ಯಕ್ತಿಗೂ ನಿನ್ನೆ ಬಾಂಬ್ ಇಟ್ಟಿರೋ ವ್ಯಕ್ತಿಯ ಮುಖಚಹರೆಗೂ ಹೋಲಿಕೆ ಇದೆ ಅಂತ ಹೇಳಲಾಗ್ತಿದೆ. 2018ರಲ್ಲಿ ಎಂಜಿನಿಯರಿಂಗ್ ಪದವೀಧರನಾಗಿದ್ದ ವ್ಯಕ್ತಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಬಾಂಬ್ ಇಟ್ಟಿರೋದಾಗಿ ಹುಸಿ ಕರೆ ಮಾಡಿ ಸಿಕ್ಕಿಬಿದ್ದು ಬಳಿಕ 6 ತಿಂಗಳು ಜೈಲು ಶಿಕ್ಷೆ ಅನುಭವಿಸಿದ್ದ. ಇನ್ನು ಶಂಕಿತ ವ್ಯಕ್ತಿಯ ಬಗ್ಗೆ ಮಂಗಳೂರಿನ ಬಸ್ ಕಂಡಕ್ಟರ್ ಕೂಡ ಪೊಲೀಸರಿಗೆ ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರಂತೆ. ಅಲ್ಲದೆ ಕೆಂಜಾರಿನ ಸಲೂನ್ ಮಾಲೀಕ ಕೂಡ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ. ರಾಜ್ಕುಮಾರ್ ಬಸ್ನಲ್ಲಿ ಬಂದಿದ್ದ ಶಂಕಿತ ತಂದಿದ್ದ 2 ಬ್ಯಾಗ್ಗಳಲ್ಲಿ ಒಂದು ಬ್ಯಾಗ್ನ ಕೆಂಜಾರ್ ಜಂಕ್ಷನ್ನಲ್ಲಿರುವ ಸಲೂನ್ನಲ್ಲಿಡಲು ಮುಂದಾಗಿದ್ದ. ಆದರೆ ಸಲೂನ್ ಮಾಲೀಕ ಸಲ್ಮಾನ್ ಅಲಿ ಬ್ಯಾಗ್ ಇಟ್ಟುಕೊಳ್ಳಲು ನಿರಾಕರಿಸಿದ್ದ. ಶಂಕಿತನ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿರೋ ಸಲ್ಮಾನ್ ಅಲಿ, ತಲೆಗೆ ಹ್ಯಾಟ್ ಧರಿಸಿದ ಶಂಕಿತ ವ್ಯಕ್ತಿ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಲಿಲ್ಲ ಅಂತ ಹೇಳಿದ್ದಾನೆ. ಈ ಮಧ್ಯೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಮತ್ತೆ ಬೆದರಿಕೆ ಕರೆ ಬಂದಿದೆ. ಏರ್ಪೋರ್ಟ್ ಮ್ಯಾನೇಜರ್ಗೆ ಬೆದರಿಕೆ ಕರೆ ಮಾಡಿರುವ ಆಗಂತುಕನೊಬ್ಬ ಇನ್ನು 2 ಬಾಂಬ್ ಹಾಕ್ತೇನೆ, ಸಾಧ್ಯವಾದ್ರೆ ತಡೀರಿ ಅಂತ ಬೆದರಿಕೆ ಹಾಕಿದ್ದಾನಂತೆ. ಏರ್ಪೋರ್ಟ್ ಅಧಿಕಾರಿಗಳಿಂದಾಗಿ ನಾನು ಜೈಲಿಗೆ ಹೋಗಿ 1 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದೇನೆ, ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಸೇಡು ತೀರಿಸಿಕೊಳ್ತೇನೆ, ಅದಕ್ಕಾಗಿ ಏರ್ಪೋರ್ಟ್ ಬಳಿ ಬಾಂಬ್ ಇಟ್ಟಿದ್ದು ಅಂತ ಹೇಳಿದ್ದಾನಂತೆ. ಈ ಬೆದರಿಕೆ ಕರೆ ಬಗ್ಗೆ ತನಿಖೆ ಮಾಡ್ತಾ ಇರುವುದಾಗಿ ಮಂಗಳೂರು ಕಮಿಷನರ್ ಹರ್ಷ ತಿಳಿಸಿದ್ದಾರೆ. ಇನ್ನು ಏರ್ಪೋರ್ಟ್ನಲ್ಲಿ ನಿನ್ನೆ ಬಾಂಬ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಮಂಗಳೂರಿನ ಸೂಕ್ಷ್ಮ ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು, ಮಂಗಳೂರು ಡಿಸಿ ಕಚೇರಿ, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಸೇರಿ ಎಲ್ಲೆಡೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ಶ್ವಾನದಳ ತಪಾಸಣೆ ಮಾಡಿ ಪ್ರಯಾಣಿಕರ ಪ್ರತಿ ವಸ್ತುಗಳನ್ನು ಸ್ಕ್ಯಾನ್ ಮಾಡಲಾಗ್ತಾ ಇದೆ. ಮಂಗಳೂರಿನಲ್ಲಿ ಬಾಂಬ್ ಪತ್ತೆಯಾಗಿರೋ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕಾಮಿಡಿ ಮಾಡಿ ವಿವಾದ ಸೃಷ್ಟಿಸಿದ್ದಾರೆ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಮಂಗಳೂರು ಕಮಿಷನರ್ ಹರ್ಷ ಇವತ್ತು ಎಲ್ಲಾದ್ರೂ ಬಾಂಬ್ ಹಾಕಿಸಿದ್ರ ಅಂತ ಕೇಳಿದ್ದಾರೆ. ಅಲ್ಲದೆ ಬಾಂಬ್ ನಿಷ್ಕ್ರಿಯ ಮಾಡಿರೋದು ಅಣಕು ಪ್ರದರ್ಶನ ರೀತಿ ಇತ್ತು ಅಂತ ಹೇಳಿ ಸರ್ಕಾರದ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬಳಿಕ ಮಂಗಳೂರಿನಲ್ಲಿ ಮಾತನಾಡಿದ ಎಚ್ಡಿಕೆ, ನಿನ್ನೆ ಘಟನೆ ಒಂಥರ ಅಣುಕು ಪ್ರದರ್ಶನ ತರಾನೇ ಇತ್ತು. ಸಜೀವ ಬಾಂಬ್ ನಿಷ್ಕ್ರಿಯ ಮಾಡಿರುವುದಕ್ಕೆ ಅಧಿಕಾರಿಗಳಿಗೆ ಬಹುಮಾನ ಕೊಡಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ನಿನ್ನೆಯ ಘಟನೆ ಜನರ ನಡುವೆ ವೈಷಮ್ಯ ಸೃಷ್ಟಿಗೆ ಯತ್ನಿಸ್ತಾ ಇರುವಂತಿದೆ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಂಗಳೂರು ನಗರ ಹಾಳು ಮಾಡಬೇಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿಯ ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಮಂಗಳೂರಲ್ಲಿ ಬಾಂಬ್ ಪತ್ತೆಯಾದ ಬೆನ್ನಲ್ಲೇ ಇವತ್ತು ಯಾದಗಿರಿಯ ಜನ ಅನುಮಾನಾಸ್ಪದ ಬ್ಯಾಗ್ ಕಂಡು ಬೆಚ್ಚಿ ಬಿದ್ದಿದ್ರು. ಬೆಳಗ್ಗೆ ಯಾದಗಿರಿಯ ಕೇಂದ್ರ ಬಸ್ ನಿಲ್ದಾಣ ಹಾಗೂ ಅಜೀಜ್ ಕಾಲೋನಿಯ ಮಸೀದಿ ಪಕ್ಕದ ಕಾರ್ ಪಾರ್ಕಿಂಗ್ ಶೆಡ್ನಲ್ಲಿ 2 ಅನುಮಾನಾಸ್ಪದ ಬ್ಯಾಗ್ ಕಾಣಿಸಿಕೊಂಡಿದ್ದು, ಜನ ಕೆಲ ಗಂಟೆಗಳ ಕಾಲ ಆತಂಕಗೊಂಡಿದ್ರು. ಬಸ್ ನಿಲ್ದಾಣಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನದಳ ಆಗಮಿಸಿ ತಪಾಸಣೆ ಮಾಡಿದಾಗ ಬ್ಯಾಗ್ನೊಳಗೆ ಪಶ್ಚಿಮ ಬಂಗಾಳದ ವ್ಯಕ್ತಿಯ ಆಧಾರ್ ಕಾರ್ಡ್, ಬಟ್ಟೆ, 5,000 ರೂಪಾಯಿ ನಗದು, ಇನ್ನಿತರೆ ವಸ್ತುಗಳು ಪತ್ತೆಯಾಗಿದೆ. ಇನ್ನು ಅಜೀಜ್ ಕಾಲೋನಿಯ ಮಸೀದಿ ಪಕ್ಕ ವಿದ್ಯಾರ್ಥಿಯೊಬ್ಬ ಶಾಲೆಯ ಬ್ಯಾಗ್ ಬಿಟ್ಟು ಹೋಗಿದ್ದು ಬೆಳಕಿಗೆ ಬಂದಿದೆ. ಪೊಲೀಸರು ಬ್ಯಾಗ್ ತಪಾಸಣೆ ನಡೆಸಿದ ಬಳಿಕ ಜನರ ಆತಂಕ ನಿವಾರಣೆಯಾಗಿದೆ. ಹಿಂದೂಗಳಲ್ಲಿ ಯಾರೂ ಟೆರರಿಸ್ಟ್ ಇಲ್ಲ, ಹಿಂದೂ ಟೆರರಿಸಂ ಎಂಬ ಪದ ಕೇಳಿಲ್ಲ ಅಂತ ಹೇಳಿರೋ ಡಿಸಿಎಂ ಗೋವಿಂದ ಕಾರಜೋಳ ಬಾಂಬ್ ಪತ್ತೆ ಪ್ರಕರಣದ ತನಿಖಾ ಹಂತದಲ್ಲಿ ವ್ಯತಿರಿಕ್ತ ಹೇಳಿಕೆ ಬೇಡ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿರೋ ಗೋವಿಂದ ಕಾರಜೋಳ, ಹಿಂದೂಗಳಲ್ಲಿ ಯಾರೂ ಟೆರರಿಸ್ಟ್ ಇಲ್ಲ, ಟೆರರಿಸ್ಟ್ ಅಂದ್ರೆ ಪಾಕಿಸ್ತಾನದಿಂದ ಬಂದವರು ಅಂತ ಹೇಳಿದ್ದಾರೆ.
ಅಲ್ಲದೆ ಮಂಗಳೂರು ಪ್ರಕರಣದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಇಲ್ಲಿ ನೆಲೆಸಿರುವ ಯಾವೊಬ್ಬರಿಗೂ ತೊಂದರೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅಕ್ರಮ ವಲಸಿಗರಿಂದ ದೇಶಕ್ಕೆ ಆರ್ಥಿಕ ಹೊರೆಯಾಗ್ತಾ ಇದೆ. ಹೀಗಾಗಿ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರಕ್ಕೆ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷಗಳು ಸಿಎಎಯನ್ನ ಯಾಕೆ ಇಷ್ಟು ವಿರೋಧ ಮಾಡ್ತಿವೆ ಅಂತ ಗೊತ್ತಾಗ್ತಿಲ್ಲ ಅಂತಾನು ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಸಂಬಂಧ ರಾಜ್ಯ ಕಾಂಗ್ರೆಸ್ನ ಒಳ ಜಗಳ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಡಿಕೆಶಿಗೆ ಸುಲಭವಾಗಿ ಕೆಪಿಸಿಸಿ ಪಟ್ಟ ಸಿಗೋದು ಅನುಮಾನ. ಇನ್ನೊಂದು ಕಡೆ ಡಿಕೆಶಿಗೆ ಮೂಗ್ದಾರ ಹಾಕೋಕು ಪ್ಲಾನ್ ರೆಡಿ ಮಾಡಿರೋ ಹಿರಿಯ ನಾಯಕರು ಡಿಕೆಶಿಗೆ ಸ್ವಯಂ ನಿರ್ಧಾರ ತೆಗೆದುಕೊಳ್ಳದಂತೆ ಮಾಡಲು ಕೆಪಿಸಿಸಿಯಲ್ಲಿ ಉಸ್ತುವಾರಿ ಸಮಿತಿ ರಚನೆ ಮಾಡೋ ಪ್ಲಾನ್ ಮಾಡಿದ್ದಾರೆ. ಉಸ್ತುವಾರಿ ಸಮಿತಿ ರಚನೆಯಾದರೆ ಡಿಕೆಶಿ ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳಲು ಆಗಲ್ಲ. ಎಲ್ಲದಕ್ಕೂ ಉಸ್ತುವಾರಿ ಸಮಿತಿ ಗ್ರೀನ್ ಸಿಗ್ನಲ್ ಬೇಕು. ಹೀಗೆ ಆದಲ್ಲಿ 10 ಪ್ರಮುಖರು ಹಿರಿಯರನ್ನ ಸಮಿತಿಯಲ್ಲಿ ಸದಸ್ಯರನ್ನಾಗಿ ಮಾಡಿ ಡಿಕೆಶಿಯನ್ನ ಕಂಟ್ರೋಲ್ ಮಾಡಲು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಡಿಕೆಶಿ ಅಧ್ಯಕ್ಷರಾದ್ರೆ ನಮ್ಮ ಮಾತಿಗೆ ಬೆಲೆ ಸಿಗಲ್ಲ, ಏಕಚಕ್ರಾಧಿಪತ್ಯ ನಡೆಯುತ್ತೆ ಅನ್ನೋ ಭಯದಲ್ಲಿ ಹಿರಿಯ ನಾಯಕರು ಹೈಕಮಾಂಡ್ ಮೂಲಕ ಡಿಕೆಶಿಯನ್ನ ಕಟ್ ಹಾಕಲು ಮುಂದಾಗಿದ್ದಾರಂತೆ. ಇನ್ನು ಕೆಪಿಸಿಸಿಗೆ 4 ಕಾರ್ಯಾಧ್ಯಕ್ಷ ನೇಮಕ ಮಾಡಲು ಸಿದ್ದರಾಮಯ್ಯ ಒತ್ತಡ ಹಾಕುತ್ತಿದ್ದಾರೆ ಅಂತ ಹೇಳಲಾಗ್ತಿದ್ದು, ಸಿದ್ದರಾಮಯ್ಯ ವಿರುದ್ಧ ಮೂಲ ಕಾಂಗ್ರೆಸ್ ನಾಯಕರ ಅಸಮಾಧಾನ ಸ್ಫೋಟಗೊಳ್ತಾನೇ ಇದೆ. ಈ ಸಂಬಂಧ ನಿನ್ನೆ ಪರಮೇಶ್ವರ್ ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಇವತ್ತು ಎಚ್ಕೆ ಪಾಟೀಲ್ ಕೂಡ ಸಿದ್ದರಾಮಯ್ಯ ಪ್ರಸ್ತಾಪಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. 4 ಕಾರ್ಯಾಧ್ಯಕ್ಷ ಸ್ಥಾನ ಅವಶ್ಯಕತೆ ಇಲ್ಲ, ಈಗ ಇರೋ 1 ಕಾರ್ಯಾಧ್ಯಕ್ಷ ಸ್ಥಾನ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮುಂದುವರಿಸಲಿ ಅಂತ ನೇರವಾಗಿ ಸಿದ್ದರಾಮಯ್ಯ ಪ್ರಸ್ತಾಪಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ವಿಪಕ್ಷ ನಾಯಕ ಮತ್ತು ಶಾಸಕಾಂಗ ಪಕ್ಷದ ನಾಯಕ ಹುದ್ದೆ ಪ್ರತ್ಯೇಕವಾಗಲಿ ಅಂತ ಹೇಳಿ ಸಿದ್ದರಾಮಯ್ಯಗೆ ಚುಚ್ಚಿದ್ದಾರೆ. ಇದೇ ಧಾಟಿಯಲ್ಲಿ ಮಾತನಾಡಿರೋ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಕೂಡ ಮಹಾರಾಷ್ಟ್ರ ಮಾದರಿಯಲ್ಲಿ ವಿಪಕ್ಷ ನಾಯಕ ಮತ್ತು ಶಾಸಕಾಂಗ ಪಕ್ಷದ ನಾಯಕ ಸ್ಥಾನವನ್ನ ಪ್ರತ್ಯೇಕ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ. ಅಧಿಕಾರ ಹಂಚಿಕೆಯಾಗಬೇಕು, ಹಾಗಾದ್ರೆ ಮಾತ್ರ ಪಕ್ಷ ಕಟ್ಟಲು ಸಾಧ್ಯ. ಎಲ್ಲರೂ ಸರಿಯಾಗಿ ನಡೆದುಕೊಂಡ್ರೆ ಈ ಅಸಮಾಧಾನ ಬರಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ನಿಲುವಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬಿಸಿಯೂಟ ತಯಾರಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಿಸಿಯೂಟ ತಯಾರಕರ ಫೆಡರೇಷನ್ ನೇತೃತ್ವದಲ್ಲಿ ಮೆಜೆಸ್ಟಿಕ್ನ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಸಾವಿರಾರು ಕಾರ್ಯಕರ್ತರು ಬೆಳಗ್ಗೆ ಜಾಥಾ ನಡೆಸಿದ್ರು. ಈ ವೇಳೆ ಮೆಜೆಸ್ಟಿಕ್, ಫ್ರೀಡಂ ಪಾರ್ಕ್, ಕಾರ್ಪೊರೇಷನ್, ಕೆಜಿ ರಸ್ತೆ ಸೇರಿದಂತೆ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಯಿತು. ಇನ್ನು ಇಂದು ಮತ್ತು ನಾಳೆ ಈ ಪ್ರತಿಭಟನೆ ನಡೆಯಲಿದ್ದು 2 ದಿನ ಶಾಲಾ ಮಕ್ಕಳಿಗೆ ಬಿಸಿಯೂಟ ಸಿಗ್ತಾ ಇಲ್ಲ. ಒಟ್ಟು 12 ಬೇಡಿಕೆಗಳನ್ನು ಅವರು ಇಟ್ಟಿದ್ದಾರೆ. ಅದರಲ್ಲಿ ಕನಿಷ್ಠ ವೇತನ ಜಾರಿ, ಕಾರ್ಮಿಕರ ಕಾಯ್ದೆಯಡಿ ಬಿಸಿಯೂಟ ತಯಾರಕರನ್ನ ತರಬೇಕು, ಪ್ರತಿ ತಿಂಗಳ 5ನೇ ತಾರೀಕಿಗೆ ಸಂಬಳ ನೀಡಬೇಕು, ಪಿಎಫ್, ಇಎಸ್ಐ ಜಾರಿಗೆ ತರಬೇಕು, ದಸರಾ ರಜೆ ಹಾಗೂ ಬೇಸಿಗೆ ರಜೆ ಸಂಬಳ ಕೊಡಬೇಕು, 2 ಲಕ್ಷ ರೂಪಾಯಿ ಅಪಘಾತ ಪರಿಹಾರ ಹಾಗೂ 5 ಲಕ್ಷ ರೂಪಾಯಿ ಮರಣ ಪರಿಹಾರ ಕೊಡಬೇಕು ಅನ್ನೋ ಬೇಡಿಕೆ ಸೇರಿ ಪ್ರಮುಖ 12 ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಸಂಸದರು ಹಾಗೂ ಶಾಸಕರ ಅನರ್ಹತೆ ಅಧಿಕಾರ ಸ್ಪೀಕರ್ಗೆ ಬೇಡ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಜನಪ್ರತಿನಿಧಿಗಳ ಅನರ್ಹತೆಯ ವಿಚಾರದಲ್ಲಿ ಸ್ವತಂತ್ರ ಸಂಸ್ಥೆಗೆ ಅಧಿಕಾರ ನೀಡುವ ಬಗ್ಗೆ ಸಂಸತ್ ಚಿಂತನೆ ನಡೆಸಬೇಕು ಅಂತ ನ್ಯಾಯಮೂರ್ತಿ ನಾರಿಮನ್ ನೇತೃತ್ವದ 3 ಸದಸ್ಯ ಪೀಠ ಸಲಹೆಯನ್ನು ಕೊಟ್ಟಿದೆ. ಮಣಿಪುರದಲ್ಲಿ ಕಾಂಗ್ರೆಸ್ ಟಿಕೆಟ್ನಿಂದ ಗೆದ್ದು ಬಳಿಕ ಬಿಜೆಪಿ ಸರ್ಕಾರ ಸೇರ್ಪಡೆಗೊಂಡಿದ್ದ ಅರಣ್ಯ ಮತ್ತು ಪರಿಸರ ಸಚಿವ ಟಿ ಶ್ಯಾಮಕುಮಾರ್ ಅವರ ಅನರ್ಹತೆಗೊಳಿಸಿದ ಪ್ರಕರಣದ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸೇರಿದಂತೆ ಹಲವೆಡೆ ಸಂಸದರು ಮತ್ತು ಶಾಸಕರ ಅನರ್ಹತೆಗೊಳಿಸುವ ವಿಚಾರ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. ಆಡಳಿತ ಪಕ್ಷದ ಪರವಾಗಿರುವ ಸ್ಪೀಕರ್ ಪಕ್ಷಪಾತ ಮಾಡ್ತಾರೆ ಅನ್ನೋ ಆಕ್ಷೇಪಗಳು ವ್ಯಕ್ತವಾಗಿತ್ತು. ಸ್ಪೀಕರ್ ಅವರು ಒಂದು ರಾಜಕೀಯ ಪಕ್ಷದ ಸದಸ್ಯರೇ ಆಗಿರ್ತಾರೆ ಅಂತ ಹೇಳಿರೋ ಸುಪ್ರೀಂ ಕೋರ್ಟ್ ಈ ಹಿನ್ನೆಲೆಯಲ್ಲಿ ಸ್ವತಂತ್ರವಾದ ಇತರ ಒಂದು ಸಂಸ್ಥೆಯನ್ನ ರಚಿಸುವುದು ಸೂಕ್ತ ಅಂತ ಹೇಳಿದೆ. ಅನರ್ಹಗೊಳಿಸುವ ವಿಶೇಷ ಅಧಿಕಾರವನ್ನ ಸ್ಪೀಕರ್ಗೆ ನೀಡುವ ಬದಲು ಸ್ವತಂತ್ರ ಹಾಗೂ ಖಾಯಂ ಸಂಸ್ಥೆಯೊಂದಕ್ಕೆ ಈ ಅಧಿಕಾರ ನೀಡೋದು ಒಳ್ಳೆಯದು ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ನೋಟು ನಿಷೇಧವಾಗಿ 3 ವರ್ಷ ಕಳೆದರೂ ಹಳೆ ನೋಟ್ ಬದಲಾವಣೆ ದಂಧೆ ಮಾತ್ರ ಕೊನೆಯಾಗ್ತಾ ಇಲ್ಲ. ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದು 4 ಹಳೆ ನೋಟ್ ಎಕ್ಸ್ಚೇಂಜ್ ದಂಧೆಕೋರರನ್ನ ಬಂಧಿಸಿ 99 ಲಕ್ಷ ಮೌಲ್ಯದ ಹಳೆ ನೋಟನ್ನು ವಶಕ್ಕೆ ಪಡೆದಿದ್ದಾರೆ. ಬಂಧಿತರು ಆರ್ಬಿಐ ಮೂಲಕ ನೋಟು ಬದಲಿಸ್ತೀವಿ ಅಂತ ಹೇಳಿ 1 ಕೋಟಿ ರೂಪಾಯಿ ಹಳೆ ನೋಟಿಗೆ 10 ಲಕ್ಷ ಕೊಡುವ ಆಫರ್ ಕೊಡ್ತಾ ಇದ್ರು. ಹೀಗೆ ನಾಗರಾಜ್ ಎಂಬುವರಿಗೆ ಆಫರ್ ಕೊಟ್ಟಿದ್ರು. ಹಳೆ ನೋಟುಗಳನ್ನ ರಿಸರ್ವ್ ಬ್ಯಾಂಕ್ಗೆ ಹಸ್ತಾಂತರ ಮಾಡುವುದಾಗಿ ನಂಬಿಸಿದ್ರು. 2 ಲಕ್ಷ ಕಮಿಷನ್ ಕೊಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ರು. ಸದ್ಯ ಆರೋಪಿಗಳನ್ನ ಬಂಧಿಸಿರೋ ಪೊಲೀಸರು ತೀವ್ರ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಸಿದ್ದರಾಮಯ್ಯರನ್ನ ತೆಗಳಿ ಯಡಿಯೂರಪ್ಪರವರನ್ನ ಹಾಡಿ ಹೋಗಲಿದ್ದಾರೆ. ದಾವಣಗೆರೆಯ ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಮಾತನಾಡಿದ ಶಾಮನೂರು,
ಸಿದ್ದರಾಮಯ್ಯ ಇದ್ದಾಗ ಬರೀ ಕುರುಬರೇ ಇದ್ರು. ಆದ್ರೆ ಬಿಎಸ್ವೈ ಸಿಎಂ ಆದ್ಮೇಲೆ ಲಿಂಗಾಯತ ಅಧಿಕಾರಿಗಳನ್ನ ಉನ್ನತ ಸ್ಥಾನಗಳಲ್ಲಿ ಮಾನ್ಯತೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ನಮ್ಮವರು, ಮಠಗಳಿಗೆ ಸಾಕಷ್ಟು ಹಣ ಕೊಟ್ಟಿದ್ದಾರೆ. ನಾವು ಕೂಡ ಅವರ ಬೆನ್ನು ತಟ್ಟಿ ಅವರ ಜೊತೆ ಹೋಗಬೇಕು. ಸರ್ಕಾರದ ವಿರುದ್ಧ ಹೋದ್ರೆ ನಮ್ಮ ಕೆಲಸ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಯಡಿಯೂರಪ್ಪ ನನ್ನ ಬೆನ್ನು ತಟ್ಟಿ ನಾನಿದ್ದೇನೆ ಎಂದಿದ್ದಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದೇನೆ. ವೀರಶೈವ ಲಿಂಗಾಯತ ಬೇರೆ ಬೇರೆ ಅನ್ನೋದನ್ನ ಶಮನ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ರೈಲು ವೇಗವಾಗಿ ಹೋದ್ರೆ ಅಪಘಾತವಾಗುತ್ತೆ ಅಂತ ಹೇಳಿದ ಶಾಮನೂರು, ಸ್ವಾಮೀಜಿಗಳು ಸ್ಪೀಡ್ಗೆ ಬ್ರೇಕ್ ಹಾಕಿ ಅಂತ ವಚನಾನಂದ ಸ್ವಾಮೀಜಿಗೆ ಮಾರ್ಮಿಕವಾಗಿ ಸಲಹೆಯನ್ನ ಕೊಟ್ಟಿದ್ದಾರೆ. ಮಡಿಕೇರಿ ನಗರಸಭೆ ನಗರದ ಜನರಿಗೆ ಕುಡಿಯುವ ನೀರಿನ ಬದಲಿಗೆ ಟಾಯ್ಲೆಟ್ ನೀರು ಪೂರೈಕೆ ಮಾಡ್ತಾ ಇದೆ. ಇದರಿಂದ ಜನ ರೋಗ ಬರುವ ಭೀತಿಯಲ್ಲಿದ್ದಾರೆ. ನಗರದ ಹೊಸ ಬಡಾವಣೆಯ ಕ್ರಿಶ್ಚಿಯನ್ ಸ್ಮಶಾನದ ರಸ್ತೆಯ 50ಕ್ಕೂ ಹೆಚ್ಚು ಮನೆಗಳಿಗೆ ಟಾಯ್ಲೆಟ್ ಮಿಶ್ರಿತ ನೀರು ಪೂರೈಕೆ ಆಗ್ತಾ ಇದೆ. ಕಳೆದ ಹಲವು ದಿನಗಳಿಂದ ಕಲುಷಿತ ನೀರು ಪೂರೈಕೆ ಆಗ್ತಾ ಇತ್ತು. ಇದನ್ನು ನಗರಸಭೆಯ ಗಮನಕ್ಕೂ ತರಲಾಗಿತ್ತು. ಇದರಿಂದ ನಗರಸಭೆ ಅಧಿಕಾರಿಗಳೇನು ಎಚ್ಚೆತ್ತುಕೊಂಡಂತೆ ಕಂಡಿಲ್ಲ. ಆದರೆ ಕಳೆದ 2 ದಿನದಿಂದ ಟಾಯ್ಲೆಟ್ ನೀರು ಮನೆಗೆ ನಲ್ಲಿಯಲ್ಲಿ ಬರ್ತಾ ಇದೆ. ಒಳಚರಂಡಿ ನಿರ್ಮಾಣದ ಸಂದರ್ಭ ಪೈಪ್ಗಳು ಡ್ಯಾಮೇಜ್ ಆಗಿರೋದ್ರಿಂದ ಈ ರೀತಿ ಸಮಸ್ಯೆ ಉಂಟಾಗಿದೆ. ನಗರಸಭೆಯವರು ಎಲ್ಲಿಂದ ಟಾಯ್ಲೆಟ್ ನೀರು ಮನೆಗಳಿಗೆ ಪೂರೈಕೆ ಆಗ್ತಾ ಇದೆ ಅಂತ ಹುಡುಕಾಡ್ತಾ ಇದ್ದಾರೆ. ಆದ್ರೆ ಈ ಕಲುಷಿತ ನೀರು ಎಲ್ಲಿಂದ ಪೂರೈಕೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೂಡಲೇ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸರಿಪಡಿಸಬೇಕು. ಇಲ್ಲದಿದ್ರೆ ಜನರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಅಲ್ಲಿನ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ಮತ್ತೊಮ್ಮೆ ಪೂಜಾ ವಿವಾದ ಉಂಟಾಗಿದೆ. ಪೂಜೆ ಹಕ್ಕು ಕೇಳಿ ಜಿಲ್ಲಾಧಿಕಾರಿ ವಿರುದ್ಧ ಅರ್ಚಕ ವಿದ್ಯಾದಾಸ ಬಾಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 15 ವರ್ಷಗಳಿಂದ ಅರ್ಚಕರಾಗಿದ್ದ ವಿದ್ಯಾದಾಸ ಬಾಬಾ ವಿರುದ್ಧ ಮಹಿಳೆ ಜೊತೆ ನಂಟು ಹೊಂದಿದ್ದ ಗಂಭೀರ ಆರೋಪ ಕೇಳಿಬಂದಿತ್ತು. ಇದೇ ಕಾರಣಕ್ಕೆ ಅರ್ಚಕರನ್ನ ಬದಲಿಸಲಾಗಿತ್ತು. ಈಗ ಬಾಬಾ ಜೊತೆ 3 ಅರ್ಚಕರನ್ನ ನೇಮಿಸಲಾಗಿದೆ. ಆದರೆ ನನಗೆ ಸಂಪೂರ್ಣ ಪೂಜೆ ಹಕ್ಕು ಬೇಕೆಂದು ಬಾಬಾ ಪಟ್ಟು ಹಿಡಿದಿದ್ದಾರೆ. ದೇವಸ್ಥಾನದ ಆದಾಯವೆಲ್ಲ ನನಗೆ ಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ಅಲ್ಲದೆ ದೇಗುಲವನ್ನ ಮುಜರಾಯಿ ಇಲಾಖೆಗೆ ಸೇರಿಸಿದ್ದಕ್ಕೆ ಬಾಬಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಡಿಸಿ ವಿರುದ್ಧ ಆರೋಪ ಮಾಡಿರುವ ಬಾಬಾ, ಡಿಸಿ ಹಿಂದೂ ವಿರೋಧಿ, ಅವರು ಬೈಬಲ್ ಕುರಾನ್ ಬಗ್ಗೆ ಪ್ರಚಾರ ಮಾಡ್ತಾರೆ. ಡಿಸಿ ದೇವರ ದರ್ಶನಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಡಿಸಿ ವಿರುದ್ಧ ಬಾಬಾ ಆಕ್ರೋಶ ವ್ಯಕ್ತಪಡಿಸಿರೋ ವಿಡಿಯೋ ವೈರಲ್ ಆಗಿದ್ದು, ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ವಿದ್ಯಾದಾಸ ಬಾಬಾ ವಿರುದ್ಧ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಜಯದೇವ ಆಸ್ಪತ್ರೆ ಬಳಿ ಇರೋ ಫ್ಲೈಓವರ್ ಕೆಡವಲಾಗ್ತಾ ಇದೆ. 20 ವರ್ಷಗಳ ಹಿಂದೆ ಬರೋಬ್ಬರಿ 13 ಕೋಟಿ 50 ಲಕ್ಷ ಹಣ ಖರ್ಚು ಮಾಡಿ ನಿರ್ಮಿಸಲಾಗಿದ್ದ ಈ ಮೇಲ್ಸೇತುವೆ ಬನಶಂಕರಿ, ಕೋರಮಂಗಲ, ಸೌತ್ ಎಂಡ್ ಸರ್ಕಲ್, ಬಿಟಿಎಂ ಲೇಔಟ್, ಬನ್ನೇರುಘಟ್ಟ ಸೇರಿದಂತೆ ಹಲವು ಕಡೆ ಹೋಗುವ ವಾಹನ ಸವಾರಿಗೆ ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತಗೊಳಿಸ್ತಾ ಇತ್ತು. ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಕಾರಿಡಾರ್ ಮಾಡಲು ನಿನ್ನೆ ತಡರಾತ್ರಿ ಫ್ಲೈಓವರ್ ತೆರವು ಕಾರ್ಯಾಚರಣೆ ಆರಂಭಿಸಲಾಗಿದೆ. ಹಿಟಾಚಿ ಜೆಸಿಬಿಯಿಂದ ನಿನ್ನೆ ತಡರಾತ್ರಿಯಿಂದ ಹಂತ ಹಂತವಾಗಿ 3 ತಿಂಗಳ ಕಾಲ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಇದೇ ಸ್ಥಳದಲ್ಲಿ 5 ಹಂತದ ರಸ್ತೆ ಮಾರ್ಗ ಹಾಗೂ ಮೆಟ್ರೋ ರೈಲು ನಿಲ್ದಾಣವನ್ನು ನಿರ್ಮಿಸಲು ನಿರ್ಧರಿಸಲಾಗಿದೆ. ಸರ್ಕಾರಿ ಶಾಲೆಯೊಂದರಲ್ಲಿ ಹಾವು ಎಂಟ್ರಿ ಕೊಟ್ಟ ಘಟನೆ ಗದಗ ಜಿಲ್ಲೆ ಹುಲಕೋಟಿ ಗ್ರಾಮದಲ್ಲಿ ನಡೆದಿದೆ. ಶಾಲೆ ಪ್ರಾರಂಭವಾಗುವ ಸಮಯಕ್ಕೆ ಸರಿಯಾಗಿ ಸುಮಾರು 5 ಅಡಿ ಉದ್ದದ ಹಾವು ಎಂಟ್ರಿ ಕೊಟ್ಟಿದ್ದನ್ನ ಕಂಡ ವಿದ್ಯಾರ್ಥಿಗಳು ಕೆಲಕಾಲ ಭಯಭೀತರಾಗಿದ್ರು. ಇದನ್ನ ಕಂಡ ತಕ್ಷಣ ಎಚ್ಚೆತ್ತುಕೊಂಡ ಶಿಕ್ಷಕರು ಉರಗ ಪ್ರೇಮಿ ವಿನಯ್ ಪೂಜಾರಿಗೆ ಕರೆ ಮಾಡಿದ್ರು. ಶಾಲೆಗೆ ಬಂದ ಸ್ನೇಕ್ ವಿನಯ್ ಹಾವನ್ನ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಹಾವನ್ನ ಕಂಡು ಭಯಭೀತರಾಗಿದ್ದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು, ಹಾವುಗಳು ಸುಖ ಸುಮ್ಮನೆ ಯಾರಿಗೂ ತೊಂದರೆ ಕೊಡೋದಿಲ್ಲ, ಪರಿಸರ ಸಮತೋಲನಕ್ಕೆ ಪ್ರತಿಯೊಂದು ಜೀವಿಯಂತೆ ಹಾವು ಕೂಡ ಅವಶ್ಯವಿದ್ದು ಅವುಗಳ ಜೀವ ಹಾನಿಯಾಗದಂತೆ ನೋಡ್ಕೊಳ್ಬೇಕು ಅಂತ ತಿಳಿ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಹಾವನ್ನ ರಕ್ಷಿಸಿದ ಸ್ನೇಕ್ ವಿನಯ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಬರೀ ಸಫಾರಿ ಡ್ರೆಸ್ ಧರಿಸ್ತಾ ಇದ್ದ ಸಿಎಂ ಯಡಿಯೂರಪ್ಪ ಈಗ ಸೂಟ್ ಬೂಟ್, ವಿಂಟರ್ ಕೋಟ್, ಲಾಂಗ್ ಕೋಟ್ ನಲ್ಲಿ ಮಿಂಚುತ್ತಾ ಇದ್ದಾರೆ. ಸ್ವಿಟ್ಜರ್ಲ್ಯಾಂಡ್ ಪ್ರವಾಸದಲ್ಲಿರುವ ಸಿಎಂ ಯಡಿಯೂರಪ್ಪ ಕೊರೆಯುವ ಚಳಿಯಿಂದ ಪಾರಾಗಲು ವಿಂಟರ್ ಕೋಟ್ ಧರಿಸಿ ಓಡಾಡ್ತಾ ಇದ್ದಾರೆ. ವಿಶ್ವ ಆರ್ಥಿಕ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ತೆರಳಿರುವ ಸಿಎಂ ಬಿಎಸ್ವೈ ಮೈ ಕೊರೆಯುವ ಚಳಿಯಿಂದ ಪಾರಾಗಲು ಲಾಂಗ್ ಕೋಟ್ ಮೊರೆ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಕೈಗಳಿಗೆ ಗ್ಲೌಸ್, ಕತ್ತಿಗೊಂದು ಶಾಲು, ತಲೆಗೆ ಕಿವಿ ಮುಚ್ಚುವ ಟೋಪಿ, ಮೊಣಕಾಲುವರೆಗೆ ಬರುವ ಶೂ ಹಾಕೊಳ್ತಾ ಇರುವ ಸಿಎಂ ಬಿಎಸ್ವೈ ಶೃಂಗಸಭೆಯಲ್ಲಿ ಉದ್ಯಮಿಗಳನ್ನ ಸೆಳೀತಾ ಇದ್ದಾರೆ. ಸದ್ಯ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಚಳಿಯ ಪ್ರಮಾಣ -8 ಡಿಗ್ರಿ ಇದೆ. ಹೀಗಾಗಿ ಕೊರೆಯುವ ಚಳಿಯಿಂದ ಪಾರಾಗಲು ವಿಂಟರ್ ಕೋಟ್ ಧರಿಸಿ ಸಿಎಂ ಓಡಾಡ್ತಾ ಇದ್ದಾರೆ. ವಿಂಟರ್ ಕೋಟ್ ಧರಿಸಿ ಕೆಲ ಪ್ರವಾಸಿ ಸ್ಥಳಗಳಿಗೂ ಸಿಎಂ ಭೇಟಿ ಕೊಟ್ಟಿದ್ದು, ಆ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ ಫೋಟೋಗಳು ಬಿಡುಗಡೆಯಾಗಿದೆ.
ಪ್ರಾಮಾಣಿಕ ಅಧಿಕಾರಿ ಹರ್ಷ ಗುಪ್ತಾಗೆ ಪದೇ ಪದೇ ಕಿರಿಕ್ ಕೊಟ್ಟು ಕಿಮ್ಮತ್ತಿಲ್ಲದ ಹುದ್ದೆಗೆ ವರ್ಗಾವಣೆ ಮಾಡಿರುವುದು ಅವರ ಪತ್ರದಿಂದಲೇ ಬಹಿರಂಗವಾಗಿದೆ. ಹೀಗಾಗಿ ಐಎಂಎ ವಿಶೇಷಾಧಿಕಾರಿ ಮಾಡಿ ಸರ್ಕಾರ ಮೂಲೆಗುಂಪು ಮಾಡ್ತಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. 9 ಡಿಸಿಗಳಿಗೆ ಬಾಸ್ ಆಗಿರೋ ಹೆಚ್ಚುವರಿ ಕಾರ್ಯದರ್ಶಿ ಗ್ರೇಡ್ ಅಧಿಕಾರಿ ಹರ್ಷ ಗುಪ್ತಾಗೆ ಈಗ ಕೂರಲು ಕುರ್ಚಿ ಟೇಬಲ್ ಕೂಡ ಇಲ್ಲ. ಈ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಹರ್ಷ ಗುಪ್ತಾ ಬರೆದ ಪತ್ರ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಪತ್ರದಲ್ಲಿ ಪದೇ ಪದೇ ಎತ್ತಂಗಡಿ ಮಾಡ್ತಿರೋದಕ್ಕೆ ಹರ್ಷ ಗುಪ್ತಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸೌಲಭ್ಯ ಕೊಡದಿರೋದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪತ್ರ ಬರೆದಿರುವುದನ್ನ ಸಮರ್ಥಿಸಿಕೊಂಡಿರೋ ಹರ್ಷ ಗುಪ್ತಾ ಬೆಂಗಳೂರಿನಲ್ಲಿ ಭೂ ಕಬಳಿಕೆ ಆಗೋದನ್ನ ತಡೆದಿದೆ, ಇದು ಕೆಲವರಲ್ಲಿ ಅಸಮಾಧಾನ ಉಂಟು ಮಾಡಿದೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಹೇಳಿದ್ದಾರೆ. ಮಂಗಳೂರಲ್ಲಿ ಬಾಂಬ್ ಪತ್ತೆಯಾದ ಬಳಿಕ ಇಡೀ ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದ್ರು. ವಿಜಯಪುರದಲ್ಲಿ ಐತಿಹಾಸಿಕ ಗೋಳಗುಮ್ಮಟದಲ್ಲಿ ಯಾವುದೇ ಭದ್ರತೆ ಕಂಡುಬರ್ತಾ ಇಲ್ಲ. ಗೋಳಗುಮ್ಮಟದಲ್ಲಿ ನಾಯಿ ನರಿಗಳಿಗೂ ಫ್ರೀ ಎಂಟ್ರಿ ಸಿಗ್ತಾ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಇಲ್ಲಿ ಯಾರೇ ಬಂದರೂ ಹೋದ್ರೂ ತಪಾಸಣೆಯೇ ಮಾಡಲ್ಲ. ಗೋಳಗುಮ್ಮಟದಲ್ಲಿ ಇದ್ದ ಒಂದೇ ಒಂದು ಮೆಟಲ್ ಡಿಟೆಕ್ಟರ್ ಮಷಿನ್ ಕೆಲಸ ಮಾಡ್ತಾ ಇಲ್ಲ. ಭದ್ರತೆಯವರು ಇದ್ರೂ ಇಲ್ಲದಂತಹ ಸ್ಥಿತಿ ಇದೆ. ಶ್ವಾನಗಳು ಗೋಳಗುಮ್ಮಟದಲ್ಲೇ ಆರಾಮಾಗಿ ಓಡಾಡ್ಕೊಂಡಿರುತ್ತವೆ. ತಮ್ಮ ಎದುರೇ ನಾಯಿಗಳು ಓಡಾಡ್ಕೊಂಡಿದ್ರು ಭದ್ರತಾ ಸಿಬ್ಬಂದಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಭಾರತೀಯ ಪುರಾತತ್ವ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿಲ್ಲ. ಗೋಳಗುಮ್ಮಟಕ್ಕೆ ಸೂಕ್ತ ಭದ್ರತೆ ಒದಗಿಸದೆ ನಿರ್ಲಕ್ಷ್ಯ ತೋರಿರುವುದು ಕಂಡುಬಂದಿದೆ. ಆತ್ಮವಿಶ್ವಾಸ ಹಠಕ್ಕೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇದಕ್ಕೆ ಸಾಕ್ಷಿ ಎನ್ನುವಂತೆ ರಾಯಚೂರಿನಲ್ಲಿ ಒಬ್ಬ ರೈತ ಹಲವು ಸವಾಲುಗಳನ್ನು ಮೆಟ್ಟಿ ಕೃಷಿ ವಿಜ್ಞಾನಿಗಳೇ ಬೆರಗುಗೊಳ್ಳುವಂತಹ ಸಾಧನೆ ಮಾಡಿದ್ದಾರೆ. ಲಿಂಗಸಗೂರಿನ ಪ್ರಗತಿಪರ ರೈತ ಬಸವರಾಜ ಗೌಡ ಗಣಿಕಲ್ ತನ್ನ ಜಮೀನಿನಲ್ಲಿರುವ ಹೆಚ್ಚುವರಿ ದಾಳಿಂಬೆ ಗಿಡಗಳನ್ನು ಬೇರು ಸಹಿತ ಮತ್ತೊಂದು ಜಮೀನಿಗೆ ಸ್ಥಳಾಂತರಿಸಿ ಯಶಸ್ವಿಯಾಗಿ ಪುನಃ ಗಿಡ ನೆಡ್ತಾ ಇದ್ದಾನೆ. ಕೃಷಿ ತಂತ್ರಜ್ಞರು ಮಾಡುವ ಇಂತಹ ಕಾರ್ಯ ರೈತ ತನ್ನದೇ ಯೋಜನೆಯೊಂದಿಗೆ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜೆಸಿಬಿ ಯಂತ್ರಗಳು, ಕೃಷಿ ಕೂಲಿಕಾರರ ಸಹಾಯದಿಂದ 3,000 ದಾಳಿಂಬೆ ಗಿಡಗಳನ್ನು ಬೇರು ಸಹಿತ ಸ್ಥಳಾಂತರ ಮಾಡಿ ನೆಡುವ ಮೂಲಕ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋ ನಟಿ ಶ್ರುತಿ ಇವತ್ತು ಅಧಿಕಾರ ಸ್ವೀಕರಿಸಿದ್ದಾರೆ. ಪೋಷಕರ ಆಶೀರ್ವಾದ ಪಡೆದು ವಿಧಾನಸೌಧದ ಕೊಠಡಿಯಲ್ಲಿ ಅಧಿಕಾರ ಸ್ವೀಕರಿಸಿದ್ರು. ಬಳಿಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು. ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿರುವ ನಿಗಮ ಅಧ್ಯಕ್ಷೆ ಸ್ಥಾನಕ್ಕೆ ಶ್ರುತಿ ಅವರನ್ನ ನೇಮಕ ಮಾಡಿ ಯಡಿಯೂರಪ್ಪ ಸರ್ಕಾರ ಆದೇಶ ಹೊರಡಿಸಿತ್ತು. ಬಿಜೆಪಿಯಲ್ಲಿ ಮಾಳವಿಕಾ ಅವಿನಾಶ್, ತಾರಾ ಭಾವನಾ, ಶಿಲ್ಪಾ ಗಣೇಶ್ ಸೇರಿದಂತೆ ಅನೇಕ ತಾರಾ ನಟಿಯರ ದಂಡೇ ಇದೆ. ಆದರೆ ಘಟಾನುಘಟಿಗಳ ಮಧ್ಯೆ ಶ್ರುತಿಗೆ ಮಾತ್ರ ಸ್ಥಾನಮಾನ ಸಿಕ್ಕಿದೆ. ಅಧಿಕಾರ ಸ್ವೀಕರಿಸಿದ ನಂತರ ಮಾತನಾಡಿರೋ ಶ್ರುತಿ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ದಾರೆ. ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ಪ್ರಕಟವಾಗಿದ್ದು ಕರ್ನಾಟಕದ 2 ಮಕ್ಕಳಿಗೆ ಶೌರ್ಯ ಪ್ರಶಸ್ತಿ ಒಲಿದು ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಬಾಲಕಿ ಆರತಿ ಸೇಠ್ ಹಾಗೂ ರಾಯಚೂರಿನ ಬಾಲಕ ವೆಂಕಟೇಶ್ಗೆ ಶೌರ್ಯ ಪ್ರಶಸ್ತಿ ಪ್ರಕಟವಾಗಿದೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹರೇರಾಯನಕುಂಪಿ ವೆಂಕಟೇಶ್ ಇತ್ತೀಚೆಗೆ ಪ್ರವಾಹ ಬಂದಾಗ ನೆರೆ ನೀರಲು ಆಂಬ್ಯುಲೆನ್ಸ್ಗೆ ದಾರಿ ತೋರಿಸಿಕೊಟ್ಟಿದ್ದಕ್ಕೆ ಈ ಗೌರವ ಸಿಕ್ಕಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ 9 ವರ್ಷದ ಆರತಿ ಸೇಠ್ ಹೊನ್ನಾವರ ನಗರದಲ್ಲಿ ಉದ್ರಿಕ್ತ ಹಸು ದಾಳಿಯಿಂದ ತನ್ನ ಪುಟ್ಟ ತಮ್ಮನ ರಕ್ಷಣೆ ಮಾಡಿದ್ಲು. ಇವರಿಬ್ಬರ ಧೈರ್ಯಕ್ಕೆ ಶೌರ್ಯ ಪ್ರಶಸ್ತಿ ಸಿಕ್ಕಿದೆ. ಮಕ್ಕಳ ಶೌರ್ಯ ಗುರುತಿಸಿ ಭಾರತೀಯ ಮಕ್ಕಳ ಕಲ್ಯಾಣ ಮಂಡಳಿ ಪ್ರಶಸ್ತಿಯನ್ನ ನೀಡಿದೆ. ಇವರ ಜೊತೆ ಒಟ್ಟು 22 ಮಕ್ಕಳಿಗೆ ಶೌರ್ಯ ಪ್ರಶಸ್ತಿ ಪ್ರಕಟವಾಗಿದ್ದು ಜನವರಿ 26ರಂದು ನವದೆಹಲಿಯಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ರಾಜ್ಯದಲ್ಲಿ ಮತ್ತೆ ಪೌರತ್ವ ವಿರೋಧಿ ಕಿಚ್ಚು ಹೆಚ್ಚಾಗಿದೆ. ಮಂಗಳೂರಿನಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆದ ಬೆನ್ನಲ್ಲೇ ಇವತ್ತು ಬೆಂಗಳೂರಿನ ಶಿವಾಜಿನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಶಿವಾಜಿನಗರದಲ್ಲಿ ಶಾಸಕ ರಿಜ್ವಾನ್ ಅರ್ಷದ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ಶಿವಾಜಿನಗರದ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಪ್ರತಿಭಟನೆಗೆ ಬೆಂಬಲ ಕೊಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇನ್ನು ಪ್ರತಿಭಟನೆಯ ವೇಳೆ ಹಸು ಒಂದು ನುಗ್ಗಿ ಅವಾಂತರವನ್ನು ಸೃಷ್ಟಿ ಮಾಡಿತು. ಮತ್ತೊಂದು ಕಡೆ ದೇಶದಾದ್ಯಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪೌರತ್ವದ ಪಾಠ ಮಾಡ್ತಾ ಇದ್ದಾರೆ. ಇವತ್ತು ಲಖನೌನಲ್ಲಿ ಪೌರತ್ವ ಕಾಯ್ದೆ ಪರ ಸಮಾವೇಶದಲ್ಲಿ ಭಾಗವಹಿಸಿದ ಅಮಿತ್ ಶಾ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸುವವರು ಸಿಎಎ ವಿರುದ್ಧ ಆಧಾರ ರಹಿತ ವದಂತಿ ಹಬ್ಬಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಧರ್ಮದ ವಿರುದ್ಧ ಸಿಎಎನ್ನ ಜಾರಿ ಮಾಡಿಲ್ಲ. ಯಾರು ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಕಾಯ್ದೆಯನ್ನ ಹಿಂಪಡೆಯುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಕುರಿತು ಬಹಿರಂಗ ಚರ್ಚೆಗೆ ಬರುವಂತೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ರಾಹುಲ್ ಗಾಂಧಿ ಹಾಗೂ ಮಾಜಿ ಸಿಎಂ ಅಖಿಲೇಶ್ ಯಾದವ್ಗೆ ಸವಾಲ್ ಹಾಕಿದ್ದಾರೆ. 1947ರ ಸ್ವಾತಂತ್ರ್ಯ ಸಂದರ್ಭದಲ್ಲಿ ದೇಶ ವಿಭಜನೆಯಾಗಿದ್ದು ಕಾಂಗ್ರೆಸ್ ಮಾಡಿದ ಪಾಪದಿಂದಾಗಿ ಈಗ ಪೌರತ್ವ ಕಾಯ್ದೆ ವಿರೋಧಿಸುತ್ತಾರೆ ಅಂತ ಮಾತಲ್ಲೇ ಏಟನ್ನ ಕೊಟ್ಟಿದ್ದಾರೆ.
ಕಳ್ಳನೋರ್ವ ದೇವಸ್ಥಾನದ ಗೇಟ್ ಮುರಿದು ದೇವರ ಕಾಣಿಕೆ ಡಬ್ಬಿ ಕಳವಿಗೆ ಯತ್ನಿಸಿದ್ದಾನೆ. ಆದರೆ ಡಬ್ಬಿ ಮುರಿಯದೇ ಇದ್ದಿದ್ರಿಂದ ಗರ್ಭಗುಡಿಯ ಒಳಗೆ ಹೋಗಿ ದೇವರ ಮೇಲೆ ಹಾಕಿರೋ ಬಂಗಾರದ ಆಭರಣಗಳನ್ನು ಕದ್ದಿದ್ದಾನೆ. ಈ ಕಳ್ಳತನ ನಡೆದಿರುವುದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಆರೆಮಲ್ಲಾಪುರ ಗ್ರಾಮದ ಉಚ್ಚಂಗೆಮ್ಮ ದೇವಸ್ಥಾನದಲ್ಲಿ. ಕಳ್ಳನ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೊದಲು ದೇವರ ಗುಡಿಯ ಗೇಟ್ ಮುರಿದು ಕಳ್ಳ ಒಳಗೆ ಹೋಗಿ ಆಯುಧದ ಮೂಲಕ ಕಾಣಿಕೆ ಡಬ್ಬಿ ಒಡೆಯಲು ಯತ್ನಿಸುತ್ತಾನೆ. ಆದರೆ ಕಾಣಿಕೆ ಡಬ್ಬಿ ಒಡೆಯದ ಕಾರಣ ದೇವರ ಗರ್ಭಗುಡಿಯ ಒಳಗೆ ಹೋಗಿ ದೇವರ ಮೇಲೆ ಹಾಕಿರೋ ಬಂಗಾರದ ಆಭರಣಗಳನ್ನು ತಗೊಂಡು ಹೋಗ್ತಾ ಇರುವಂತಹ ದೃಶ್ಯ ಇದೀಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ಉಳಿದ ಸುದ್ದಿಗಳನ್ನು ನೋಡೋಣ. ಐಟಿ ದಾಳಿಗೆ ಒಳಗಾಗಿದ್ದ ನಟಿ ರಶ್ಮಿಕಾ ಮಂದಣ್ಣ ಇವತ್ತು ಮೈಸೂರಿನಲ್ಲಿ ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು. ಸತತ 3 ಗಂಟೆಗಳ ಕಾಲ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ರಶ್ಮಿಕಾ ಹಾಗೂ ಪೋಷಕರ ವಿಚಾರಣೆಯನ್ನು ನಡೆಸಿದ್ದಾರೆ. ಮೊದಲಿಗೆ ರಶ್ಮಿಕಾ ಒಬ್ಬರೇ ಹೈದರಾಬಾದ್ನಿಂದ ಮೈಸೂರಿನ ಐಟಿ ಕಚೇರಿಗೆ ಆಗಮಿಸಿದ್ರು. ಬಳಿಕ ರಶ್ಮಿಕಾ ಪೋಷಕರು ಕೂಡ ವಿಚಾರಣೆಗೆ ಹಾಜರಾಗಲು ಕಚೇರಿಗೆ ಬಂದರು. ರಶ್ಮಿಕಾ ಮನೆಯಿಂದ ವಶಪಡಿಸಿಕೊಂಡಿರೋ ದಾಖಲೆಗಳ ಆಧಾರದಲ್ಲಿ ವಿಚಾರಣೆ ಮಾಡಿರೋ ಐಟಿ ಅಧಿಕಾರಿಗಳು ವಿಚಾರಣೆಗೆ ಪೂರಕ ದಾಖಲೆಗಳನ್ನು ಕೇಳಿದ್ದಾರೆ. ಅಲ್ಲದೆ ಆಸ್ತಿ ಹೂಡಿಕೆ ಬಗ್ಗೆ ಮಾಹಿತಿ, ಪ್ರಮುಖ ಜನಪ್ರತಿನಿಧಿ ಜೊತೆ ಉದ್ಯಮ ನಂಟಿನ ಬಗ್ಗೆಯೂ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ವೇಳೆ ಆಸ್ತಿಯ ಮೂಲ ಮಾಹಿತಿಯನ್ನ ರಶ್ಮಿಕಾ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಸತತ 3 ಗಂಟೆಗಳ ಕಾಲ ರಶ್ಮಿಕಾ ಹಾಗೂ ಪೋಷಕರ ಐಟಿ ವಿಚಾರಣೆ ಎದುರಿಸಿದ್ದಾರೆ. ಹುಟ್ಟುಹಬ್ಬದ ಕೇಕ್ ಕತ್ತರಿಸಲು ತಲ್ವಾರ್ ಬಳಸಿರೋ ನಟ ದುನಿಯಾ ವಿಜಯ್ ಇವತ್ತು ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಬರ್ತ್ಡೇ ಆಚರಣೆ ವೇಳೆ ಅಪಾಯಕಾರಿ ಆಯುಧ ಬಳಸಿದಲ್ಲದೆ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿದ್ದಕ್ಕೆ ನಟ ದುನಿಯಾ ವಿಜಯ್ ಮೇಲೆ ದೂರು ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗಿರಿನಗರ ಪೊಲೀಸರು ನಟ ದುನಿಯಾ ವಿಜಯನ್ನ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ಬಳಿಕ ಮಾತನಾಡಿದ ದುನಿಯಾ ವಿಜಯ್, ನನ್ನಿಂದ ತಪ್ಪಾಗಿದೆ, ಮುಂದೆ ಈ ರೀತಿ ಆಗದಂತೆ ನೋಡ್ಕೊಳ್ತೀನಿ, ಮತ್ತೆ ವಿಚಾರಣೆಗೆ ಬರುವಂತೆ ಹೇಳಿದ್ದಾರೆ. ಅಕ್ಕಪಕ್ಕದವರಿಗೆ ಇನ್ಮುಂದೆ ತೊಂದರೆ ಆಗದಂತೆ ಇರ್ತೀನಿ ಅಂತ ಹೇಳಿದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳು ರೊಮ್ಯಾಂಟಿಕ್ ಹಾಡೊಂದಕ್ಕೆ ಸಖತ್ ಡ್ಯಾನ್ಸ್ ಮಾಡಿರೋದು ವಿವಾದಕ್ಕೆ ಗುರಿಯಾಗಿದೆ. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಎಂಬ ಹಾಡಿಗೆ ಶಬರಿಮಲೆ ಯಾತ್ರಾರ್ಥಿಗಳು ಕುಣಿದಿರೋ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟ ವ್ಯಾಪ್ತಿಯ ಅಸ್ತೂರು ಗ್ರಾಮದ ಅಯ್ಯಪ್ಪ ಭಕ್ತರು ಮಾಲೆ ಧರಿಸಿ ಶಬರಿಮಲೆಗೆ ಬಸ್ನಲ್ಲಿ ಹೋಗ್ತಿದ್ರು. ಈ ವೇಳೆ ಸಿನಿಮಾ ಸಾಂಗ್ ಹಾಕೊಂಡು ಡಾನ್ಸ್ ಮಾಡಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದ್ರಿಂದ ಈ ಡಾನ್ಸ್ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಅಯ್ಯಪ್ಪ ಮಾಲಾಧಾರಿಗಳು ಈ ರೀತಿ ಡಾನ್ಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಸಿನಿಮಾ ತಂಡಗಳ ಬೆಂಬಲಕ್ಕೆ ಸೂಪರ್ ಸ್ಟಾರ್ಗಳು ನಿಲ್ಲೋದು ಕಾಮನ್. ಅದೇ ರೀತಿ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ರಂಗ ಸಮುದ್ರ ಅನ್ನೋ ಯುವ ಪ್ರತಿಭೆಗಳ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಪೋಸ್ಟರ್ ರಿಲೀಸ್ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ರಾಜ್ಕುಮಾರ್ ಅಸ್ಕಿ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳಿರುವ ಸಿನಿಮಾವೇ ರಂಗಸಮುದ್ರ. ಚಿತ್ರದಲ್ಲಿ ಹಾಸ್ಯ ನಟ ರಂಗಾಯಣ ರಘು, ಸಂಪತ್ ಕುಮಾರ್, ಕಾರ್ತಿಕ್ ರಾವ್, ದಿವ್ಯಾಗೌಡ, ಮಹೇಂದ್ರ, ಸ್ಕಂದ, ಮೋಹನ್ ಜುನೇಜಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ನಾನು ಮತ್ತು ಗುಡ್ಡ ಶ್ರೀನಿವಾಸ್ ತಿಮ್ಮಯ್ಯ ನಿರ್ದೇಶನದ ಸಿನಿಮಾ. ಹಾಸ್ಯ ನಟ ಶಿವರಾಜ್ ಕೆಆರ್ಪೇಟೆ ಸಂಯುಕ್ತ ಬೆಳವಾಡಿ ನಾಯಕ ನಾಯಕಿಯಾಗಿರುವ ಈ ಚಿತ್ರದಲ್ಲಿ ಲ್ಯಾಬ್ರಡಾರ್ ತಳಿಯ ಸಿಂಬಾ ಎಂಬ ಶ್ವಾನ ಗುಂಡಾ ಟೈಟಲ್ ರೋಲ್ನಲ್ಲಿ ನಟಿಸಿದೆ. ಇತ್ತೀಚೆಗಷ್ಟೇ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು ಸಿನಿ ಪ್ರಿಯರನ್ನ ಸೆಳೆಯುವಲ್ಲಿ ಸಕ್ಸಸ್ ಆಗಿದೆ. ಆಟೋ ಡ್ರೈವರ್ ಹಾಗೂ ಶ್ವಾನದ ನಡುವಿನ ಗೆಳೆತನದ ಸುತ್ತ ಚಿತ್ರದ ಕಥೆ ಸುತ್ತುತ್ತದೆ. ಶಿವರಾಜ್ ಮತ್ತು ಗುಂಡನ ನಡುವಿನ ಬಾಂಧವ್ಯ, ಅದರಿಂದ ಆತ ಏನ್ ಕಲಿತಾನೆ, ಹೇಗೆ ಸಮಸ್ಯೆಗಳನ್ನ ಎದುರಿಸ್ತಾನೆ, ಹೇಗೆ ಅವುಗಳಿಂದ ಹೊರಬರ್ತಾನೆ ಅನ್ನೋದೇ ನಾನು ಮತ್ತು ಗುಂಡನ ಹೈಲೈಟ್. ಅಂದ್ಹಾಗೆ ಈ ಚಿತ್ರ ಇದೇ ಶುಕ್ರವಾರ ತೆರೆಗೆ ಬರಲಿದೆ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ಇದೀಗ ಸಿನಿಮಾ ಲೋಕದಲ್ಲಿ ಏನೇನಾಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಇರಿ.